ಎತ್ತೇಳೆ, ಎಷ್ಟೊತ್ತವರೆಗೆ ಮಲ್ಕೊಳ್ಳೋದು? ಅಲ್ಲ, ಹಿಂಗೆ ವಯಸ್ಸಿಗೆ ಬಂದು ಹುಡುಗಿ ಮಲ್ಕೊಂಡ್ರೆ ಮನೇಲಿ ನಾನೇನು ಹರೇದು ಹುಡುಗಿನ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೆ? ಎದ್ದಾಳೆ ಮೇಲೆ. ಹಂಗೆ ಅನಿತಾ ಸುನೀತನ್ನು ಎಬ್ಬರ್ಸು. ಎಷ್ಟು ನಿದ್ದೆ ಮಾಡೋದು? ಆ ಹಾಳಾದವನು ಹಾಲೋನ್ಗೇನು ರೋಗ ಬಂತು? 2 ದಿವಸದಿಂದ ಹಾಲು ತಂದಾಕಿಲ್ಲ. ನಾನೇ ಹೋಗಿ ಹೋಗಿ ತರೋದಾಯ್ತು. ನಿಮ್ಗಳು ಎಬ್ಬರ್ಸಿರೆ ಬಿತ್ಕೊಂಡೇ ಇರ್ತೀರಾ. ಈಗಷ್ಟೇ ಹಾಲು ತಂದು ಬಡ್ದಿದ್ದೀನಿ. ಕಾಫಿ ಮಾಡೋರ್ಗೂ ಬಿತ್ಕೊಂಡಿರ್ತೀರೋ, ಎದ್ದೇನಾರು ಮಾಡ್ತಿರೋ? ಅಮ್ಮ, ಯಾಕೆ ಹಂಗೆ ಕಿಚ್ಕೋತಿದ್ಯಾ? ಇವತ್ತು ರಜಾ ಅಂದ್ಬಿಟ್ಟು ಅಲ್ವೇನೇ ಮಲಗಿರೋದು? ಅಲ್ವೇ, ರಜಾ ಅಂದ್ಬಿಟ್ಟು ನಿದ್ದೆ ಮಾಡೋಕ್ಕಾಗುತ್ತಾ? ಮನೆ ಕೆಲಸಗಳು ಏನು ಮಾಡಬಾರ್ದು ಅಂತಿದ್ಯಾ? ಅಮ್ಮ, ಅದೇನೋ ನನಗೆ ಗೊತ್ತಿಲ್ಲ. ನಾನು ಕಾಫಿ ಮಾಡ್ತೀನಿ, ನೀನು ಹೋಗಿ ಅವರಿಬ್ರು ಎಬ್ಬರ್ಸ್ಕೊ. ಹಾಂ, ಸರಿ. ಅದನ್ನಾರು ನೆಟ್ಟಿಗೆ ಮಾಡಿರಿ. ಅಲ್ಲಿ ಹಾಲು ತಂದಿಟ್ಟಿದ್ದೀನಿ, ಉಕ್ಕು ಹಾಳು ಮಾಡಬೇಡ. ಸ್ವಲ್ಪ ಕಾಯಿಸಿ ಇನ್ನೊಂದು ಸ್ವಲ್ಪ ಎತ್ತಿಡು. ಸಾಯಂಕಾಲ ಕಾಫಿಗೂ ಬೇಕು. ಉಳಿದ್ರೆ ಒಂದು ಗ್ಲಾಸು ಎಪ್ಪಾಕಬೇಕು. ಊಟಕ್ಕೆ ಮಜ್ಜಿಗೆನೇ ಇರಲ್ಲ. ಅಯ್ಯೋ, ತಂದಿಟ್ಟಿರೋದು ಈ ಚಿಕ್ಕ ಹಾಲ್ಗೆ ನಮ್ಮಮ್ಮ ಈ ಕಾಫಿ, ಸಂಜೆ ಕಾಫಿ, ಮಜ್ಜಿಗೆ ಎಲ್ಲ ಕೇಳ್ತಾಳಲ್ಲಪ್ಪ. ಏನೇ ಅದು? ಅಯ್ಯೋ ಅಮ್ಮ, ಏನಿಲ್ಲ ಕಣೆ. ಅದು ಟಿಫನ್ ಏನಾದ್ರು ಮಾಡಬೇಕಾ, ಏನು ಮಾಡಲಿ ಅಂತ ಕೇಳ್ತಾ ಇದ್ದೆ. ಅಯ್ಯೋ ಪರಮಾತ್ಮನೇ, ಇವತ್ತು ಸೂರ್ಯ ಎತ್ತಾಗುಟ್ಟವನೇ. ನೀನು ನಾನು ಹೇಳ್ದಿರ ಟಿಫನ್ ಮಾಡಲ ಅಂತ ಕೇಳ್ತಿದ್ಯಾ? ನನ್ನ ಪುಣ್ಯ. ಒಂದು ಕೆಲಸ ಮಾಡು, ಉಪ್ಪಿಟ್ಟು ಮಾಡಿಬಿಡು. ನನಗೆ ಗೊತ್ತಿತ್ತೆ ಅಮ್ಮ, ನೀನೇನು ಕೇಳಿದ್ರು ಉಪ್ಪಿಟ್ಟೆ ಅಂತ ಹೇಳೋದು ಅಂತ. ಓಹೋ, ಮುಚ್ಚೆ ಬಾಯಿ. ಏನು ಪ್ರಪಂಚದ ಮೇಲೆ ಯಾರು ಉಪ್ಪಿಟ್ಟು ತಿನ್ನೋದೇ ಇಲ್ಲ? ಅಮ್ಮ, ಯಾರು ಬಿಟ್ಟರು ನೀನು ಬಿಡೋಣ ಅಂತ ಹೇಳು. ರವೆ ತಂದು 2 kg ಬಡ್ದಿರೋದು ಹುಳ ಹತ್ತುತ್ತಿದೆ. ಈಗ ಉಪ್ಪಿಟ್ಟು ಮಾಡು ಸುಮ್ಮನೆ. ಅಲ್ಲ, ನೀನು 2 kg ರವೆ ತಗೊಂಡು ಬಾ ಅಂತ ಯಾವ್ದಾರು ಹೇಳ್ದ? ಹಾಂ, ದಿವಸ ನಾಷ್ಟ ಮಾಡೋಕ್ಕೆ ಬೇಕಲ್ಲ, ಅದಕ್ಕೋಸ್ಕರ ತಂದಿದ್ದೀನಿ. ಈಗ ನೀವು ಉಪ್ಪಿಟ್ಟು ಬೇಡ ಅಂದ್ರೆ ತಂದಿರೋ ರವೆ ಎಲ್ಲ ನನ್ನ ತಲೆ ಮೇಲೆ ಸುರ್ಕೊಳ್ಳಿ. ಅಯ್ಯಾ, ಉಪ್ಪಿಟ್ಟು ಮಾಡೋ ಹಂಗಿದ್ರೆ ನಾನು ಮಾಡೋದೇ ಇಲ್ಲ. ನೀನೇ ಮಾಡ್ಕೊ. ಹೆಂಗಿರೋ ಹಣೆ ಬರ. ಇವತ್ತು ಒಂದ್ಸರಿ ನೀನು ಹೇಳ್ಬಿಟ್ಮೇಲೆ ಜಪ್ಪಿ ಅಂದರೂ ನೀನು ಬದಲಾಯಿಸಲ್ಲ. ನಮ್ಮ ಹಣೆ ಬರೋಕ್ಕೆ ಇವತ್ತು ನಾಷ್ಟಕ್ಕೆ ಉಪ್ಪಿಟ್ಟೆ ಗತಿ. ನೀನೇ ಮಾಡು. ಪಲಾವ್ ಚಿತ್ರಾನ್ನ ಮಾಡಂಗಿದ್ರೆ ಹೇಳು, ನಾನು ಮಾಡ್ತೀನಿ. ಹಾಂ, ಅಡುಗೆ ಮನೆಯಿಂದ ಆಚೆಗೆ ಹೋಗ್ಕೊಂಡು ನೆಪ ಬೇಕು, ಹುಡುಕ್ತಾ ಇದ್ದೆ ಅಂತ ಹೇಳು. ಉಪ್ಪಿಟ್ಟು ಅಂದ ತಕ್ಷಣ ಆಚೆ ಕೊಡೋಯ್ತೀನಿ ಅಂತೀಯ ಕಳ್ಳಿ. ಈಗ ಕಾಫಿನಾರು ಮಾಡ್ತೀಯ, ಅದನ್ನು ನಾನೇ ಬಡಿಬೇಕು. ಅಯ್ಯೋ ಅಮ್ಮ, ನಾನು ಮಾಡ್ತೀನಿ. ಹೋಗಿ ನಿನ್ನ ಮುದ್ದಿನ ಮಕ್ಕಳನ್ನ ಎಬ್ಬರ್ಸೋಗು. ಹ್ಞೂ, ಆ ಸೋಂಬೇರಿಗಳಿಗೆ ಇನ್ನೂ ಬೆಳಕೆ ಆಗಿಲ್ಲ. ಲೇ ವನಿತಾ, ಹೇಳೋದೇ ಮರ್ತಿದೆ. ಮುಂದಿನ ವಾರ ಆ ಬ್ರೋಕರ್ ಯಾವುದೋ ಗಂಡನ ಕರ್ಕೊಂಬತ್ತಾನಂತೆ. ತಯಾರಾಗಿರು. ಆಮೇಲೆ ಹಿಂಗೆ ಬಿತ್ಕೊಂಡು ತಡ ಮಾಡಿಬಿಟ್ಟಿರ. ಅಮ್ಮ ಹೋಗೆ, ನೀನು ಯಾವ್ಯಾವುದೋ ಗಂಡನ ಕರೆಸಿ ಅವ್ರ ಮುಂದೆ ನಿಂತ್ಕೊ ಅಂತ ಹೇಳಬೇಡ. ನೀನು ಇದಾಗಲೇ 3ನೇ ಗಂಡ ಆಯಿತು. ನನಗೆ ಇಷ್ಟ ಇಲ್ಲ. ನೀನು ಫಸ್ಟೇ ಜಾತಕ, ಸಂಬಳ ಎಲ್ಲ ಮಾತಾಡ್ಬಿಟ್ಟು ಆಮೇಲೆ ಕರೆಸು. ಮುಚ್ಚೆ ಬಾಯಿ, ಕೆಲಸ ನೋಡಿ. ನನಗೆ ಹೇಳ್ಕೊಡೋಕೆ ಬರಬೇಡ ನೀನು. ಅಮ್ಮ, ಮತ್ತಿನ್ನೇನೆ ಬಂದವ್ರ ಮುಂದೆ ಎಲ್ಲ ಶೃಂಗಾರ ಮಾಡಿಕೊಂಡು ಹೋಗಿ ತಟ್ಟೆ ಇಟ್ಕೊಂಡು ಶೋಕೇಸಲ್ಲಿರೋ ಗೊಂಬೆ ಥರ ನಿಂತ್ಕೋಬೇಕಾ ನಾನು? ಅಮ್ಮ ತಾಯಿ, ನಿಂತ್ಕೊಳ್ಳೇಬೇಕು. ನಿಂತ್ಕೊಳ್ದಿರೋರೆ ನಿನ್ನಿಂದ ಇನ್ನೂ ಇಬ್ಬರಿದ್ದಾರೆ. ಕಳ್ಸೋದು ಬೇಡವಾ? ಸದ್ಯಕ್ಕೆ ವರದಕ್ಷಿಣೆ ಬೇಡ ಅಂತ ಹೇಳಿದ್ದಾರೆ. ಅದೇ ನಮ್ಮ ಪುಣ್ಯ. ವರದಕ್ಷಿಣೆ ಬೇಡ ಅಂದ್ಬಿಟ್ಟು ಅವ್ನು ಹೆಂಗಿದ್ರು ಮಾಡ್ಕೋಬೇಕಾ? ಹ್ಞೂ, ನಾನೇನು ಈಗಲೇ ಮಾಡ್ಕೊಂಡು ಹೋಗು ಅಂತ ಹೇಳಿದ್ನ. ಬಂದಮೇಲೆಲ್ಲ ವಿಚಾರಿಸೋಣ ಇರು. ಫಸ್ಟು ಬೆಳಗ್ಗೆ ಬೇಗೆದ್ದು ಕಾಪಿ ಮಾಡೋದು, ಬಾಕ್ಲಿಗೆ ನೀರು ಹಾಕೋದು ಕಲ್ತ್ಕೋ. ನಿನ್ನ ವಯಸ್ಸಿಗಾಗಲೇ ನೀನು ಸುನೀತಾ ಇಬ್ಬರು ಹುಟ್ಟಿದ್ರಿ ನನಗೆ. ಏನಂತ ಹೆಣ್ಮಕ್ಳು? ಅಯ್ಯೋ, ಅದಾಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ನನಗಿಂತ ವಯಸ್ಸಾದವರು ಇನ್ನೂ ಮದುವೆ ಆಗಿಲ್ಲ. ಹ್ಞೂ, ಹಂಗೆ ಅನ್ಕೊಂಡು ಕೂತಿದ್ರೆ ಅರ್ಧ ವಯಸ್ಸಾದ್ಮೇಲೆ ಮದುವೆ ಆಗಿ ಮಕ್ಕಳಾಗೊತ್ತು ವಯಸ್ಸಾಗಿನ ಮುದುಕಿ ಆಗಿರ್ತೀರ. ಅವಾಗೇನು ಪ್ರಯೋಜನ? ಅಯ್ಯೋ ದೇವರೇ, ಈಗ ನನ್ನ ಮದುವೆ ವಿಷಯ ಮುಂದಿನ ವಾರ ತಾನೆ. ಈಗ ಹೋಗಿ ಅವರಿಬ್ರು ಎಬ್ಬರ್ಸೋಗು. ನಾನು ಉಪ್ಪಿಟ್ಟು ಮಾಡಬೇಕು ಅಂದರೆ ನಿನ್ನ ಮಗಳು ಬಂದು ತರಕಾರಿ ಹೆಚ್ಚಿಕೊಡ್ಬೇಕು. ಇವಳು ಉಪ್ಪಿಟ್ಟು ಮಾಡೋಕ್ಕೆ ತರಕಾರಿ ಒಬ್ರು ಹೆಚ್ಚಿ ರವೆ ಒಬ್ರು ಹುರಿದು ಇವಳು ಒಗ್ಗರಣೆಗೆ ಹಾಕ್ತಾಳೆ. ಇನ್ನೇನೆ ಮತ್ತೆ ನಾನು ಒಬ್ಬಳೇ ಮಾಡಬೇಕೇನೆ ಅಮ್ಮ? ಅಯ್ಯೇ, ಎಬ್ಬರಿಸ್ತೀನಿರೋ ಅವರಿಬ್ರು. ಅಷ್ಟೊತ್ತಿಗೆ ಕಾಪಿ ಮಾಡಿ ತರಕಾರಿ ಹೆಚ್ಚು. ನಾನು ಬಂದು ರವೆ ಹುರ್ಕೊಡ್ತೀನಿ, ಒಗ್ಗರಣೆಗೆ ಹಾಕುವಂತೆ. ನಿಮ್ಮಪ್ಪ ವಾಕಿಂಗಿಗೆ ಅಂತ ಹೋದವರು, ಇನ್ನೂ ಬಂದಿಲ್ಲ ಅಲ್ಲಿ. ಅಮ್ಮ, ಅಪ್ಪನ ಹತ್ರ ಹೇಳಿ ನಾನು ಮೇಕಪ್ ಕಿಟ್ ಬುಕ್ ಮಾಡಿದ್ದೀನಿ, ಅದಕ್ಕೆ ದುಡ್ಡು ಕೊಡ್ಸೆ. ಏನೇ ಬಂದಿರೋದು ವನಿತಾ ನಿನಗೆ? ಎಷ್ಟು ಅಂತ ತಗೋತೀಯೇ? ಬರೋ ದುಡ್ಡಲ್ಲಿ ಅದಕ್ಕೆ ಸುರಿತಾ ಇದೆಯಲ್ಲೇ. ಆ ಶೋಕೇಸ್ ಕೆಳಗಡೆ ಇರೋ ಡ್ರಾಯರಲ್ಲಿ ಬರೀ ಮೇಕಪ್ಪೇ ಬಿದ್ದೈತೆ, ಹಾಳು ಮೂಳು ಅಂದ್ಕೊಂಡು. ಅದನ್ನು ಕ್ಲೀನ್ ಕೂಡ ಮಾಡಲ್ಲ. ಹಾಗೆ ಮೆತ್ಕೋತೀರಾ, ಹಾಗೆ ಬಿಸಾಕ್ತೀರಾ ಹಾಳಾದೋರ. ಅಯ್ಯೋ ಅಮ್ಮ, ಆ ಮೇಕಪ್ ಎಲ್ಲ ಎಷ್ಟು ಕಾಸ್ಟ್ಲಿ ಗೊತ್ತಾ? ನಿಂಗೇನು ಗೊತ್ತು? ಹೋಗು. ಹಾಂ, ಗೊತ್ತು. ನೆಟ್ಟಿಗೆ ಮುಖ ತೊಳೆದು ಕುಂಕುಮ ಇಟ್ಕೊಂಡು ತಲೆ ಬಾಚರ ಆಯ್ತದೆ. ಅಮ್ಮ, ಅದಾಗಿನ ಕಾಲ, ಇದೀಗಿನ ಕಾಲ. ಈಗ ಔಟ್ಲುಕ್ ಹೋಗಿರೋ ಮರ್ಯಾದೆ ನಿಜವಾದ ಮನುಷ್ಯನಿಗಿಲ್ಲ. ಸರಿ, ಹಿಂಗೆ ಮಾತಾಡ್ತಾ ನಿಂತೀರ. ನಿಮ್ಮ ಅಪ್ಪ ಬರ್ತಾರೆ, ಬೇಗ ಒಗ್ಗರಣೆಗೆ ಹಾಕು. ಈ ಸುನೀತಾ ಎದ್ದು ಬಂದು ತರಕಾರಿ ಹೆಚ್ಚಿದ್ದೀರಾ ಹೋಗಲಿ. ಮಧ್ಯಾಹ್ನ ಆದರೂ ಉಪ್ಪಿಟ್ಟು ಮಾಡಲ್ಲ.